ಮಾಲು ಅಕ್ಕ, ರಾಗಿ ಗಂಜಿ ರೆಡಿ ಆಯ್ತು, ತಗೊಳ್ಳಿ ಕುಡೀರಿ. ಬಿಸಿ ಬಿಸಿ ಇದ್ದು ಸ್ವಲ್ಪ ಕುಡಿದ್ಬಿಟ್ರೆ ಚೆನ್ನಾಗೇ ಅನಿಸುತ್ತೆ, ಮೈಯೆಲ್ಲ ಬೆಚ್ಚಗೆ ಇರುತ್ತೆ. ತಗೊಳ್ಳಿ, ಬಿಸಿ 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 ಸ್ವಲ್ಪ ಬೆಚ್ಚನ್ ಕುಡೀರಿ. ಜಾಸ್ತಿ ಬಿಸಿದು ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ತಗೊಳ್ಳಿ ಅಕ್ಕ, ಕುಡೀರಿ. ಬೇಡ ಕಣೆ, ಇವಾಗ ಇದನ್ನ ನೀನೇನೆ ನನ್ನ ಕಣ್ಣೆದುರಿಗೆ ಕುಡ್ದು ತೋರಿಸ್ಬೇಕಿದನ್ನ. ನೀನು ಕುಡ್ದು ತೋರಿಸ್ತೀಯಾ? ಇದೇನಕ್ಕ, ನಿನಗೆ ಮಾಡಿರೋದನ್ನ ನಾನು ಕುಡಿಯೋದಾ? ಇಲ್ಲಪ್ಪ, ನಾನು ಕುಡಿಯೋದಿಲ್ಲ. ರಾಗಿ ಗಂಜಿ ಅಂತ ಅಂದರೆ ನಾನು ಅವಾಗ ಸ್ವಲ್ಪ ಕುಡಿತಿದ್ದೆ. ಇತ್ತೀಚೆಗೆ ನನಗೆ ಅಭ್ಯಾಸ ಇಲ್ಲ ಅಕ್ಕ, ನನಗೆ ಕುಡಿಯೋದಕ್ಕಾಗಲ್ಲ. ಇಲ್ಲ ಕಣೆ, ನನ್ನ ಕಣ್ಣು ಮುಂದೆ ನೀನು ಕುಡಿಬೇಕು, ಇದನ್ನ ಕುಡಿಬೇಕು. ಕುಡಿಯೋವರೆಗೂ ನಾನು ಬಿಡೋದಿಲ್ಲ. ಇದನ್ನ ನಾನು ಕೆಡು ಕಣ್ಣು ನಿನ್ಗೆ ಒಯ್ತೀನಿ. ಕುಡಿಬೇಕು ಕಣೆ, ನೀನು ಕುಡಿಬೇಕು. ಅಯ್ಯೋ ಯಾಕಕ್ಕ ಹಿಂಗೆ ಇಷ್ಟೊಂದು ರ್ಯಾಶಾಗಿ ಮಾತಾಡ್ತಾ ಇದ್ದೀರಾ? ಇವಾಗಿನ ನನಗೆ ಲೂಸ್ ಮೋಷನ್ ಆಗುತ್ತೆ, ರಾಗಿ ಗಂಜಿ ಮಾಡ್ಕೊಂಡ್ಸ್ಕೊಡು, ಸ್ವಲ್ಪ ಪರವಾಗಿಲ್ಲ ನೀನು ಅದನ್ನು ಮಾಡಿಕೊಟ್ಟಂಗಿಂದ ಅಂತ ಹೇಳ್ತಾ ಇದ್ರಿ. ಇವಾಗ ಯಾಕೆ ಇಷ್ಟೊಂದು ರ್ಯಾಶಾಗಿ ಮಾತಾಡ್ತಾ ಇದ್ದೀರಾ? ಮಾತಾಡ್ದ ಏನು ಮಾತಾಡ್ದ? ನೀನು ಮಾಡ್ತಾ ಇರೋದೆಲ್ಲ ನನಗೆ ಚೆನ್ನಾಗಿ ಗೊತ್ತೈತೆ. ಏನ ನೀನು ಮಾಡಿರೋದು ಕುಡ್ದಕ್ಕೆ ನಾನು ಕಡಿಮೆ ಆಗುತ್ತೆ ಅಂತ ಹೇಳಿದ್ದು ಸುಳ್ಳು. ನೀನು ಮಾಡಿರೋದು ಕುಡ್ದಷ್ಟು ಇನ್ನೂ ನನಗೆ ಬೇದಿ ಅನ್ನೋದು ಇನ್ನೂ ಜಾಸ್ತಿನೇ ಆಗ್ತಾ ಇದೆ ನನಗೆ. ಅಯ್ಯೋ ಹೌದಾ? ಯಾಕಕ್ಕ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ? ಇವಾಗಿನ ನೀನು ಮಾಡ್ಕೊಡಿರೋದು ರಾಗಿ ಗಂಜಿ ಜ್ಯೂಸ್ ಎಲ್ಲ ಕುಡ್ದಾಗಿಂದ ಸ್ವಲ್ಪ ಕಡಿಮೆ ಆಗೈತೆ, ಮಾಡ್ಕೊಂಡು ಕೊಡೋ ಜೀವಿತ ಅಂತ ಹೇಳಿದ್ಕೆ ತಾನೇ ನಾನು ಮಾಡಿಕೊಟ್ಟಿದ್ದು. ನಾನು ಇವಾಗಿನ ಶಾಪಿಂಗ್ ಮುಗಿಸ್ಕೊಂಡು ಬಂದು ಹಿಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ನಪ್ಪ. ಸಾಕಾಗಿತ್ತು, ಸ್ವಲ್ಪ ಹೊತ್ತು ಕೂತ್ಕೊಂತಿದ್ದೆ. ನೀವೇನೋ ಕೇಳಿದ್ರಿ ಅನ್ನೋದಕ್ಕೋಸ್ಕರ ಮಾಡ್ಕೊಂಡು ತಗೊಂಬಂದಿದ್ದೀನಿ. ಮಾಡ್ಕೊಂಡು ತಗೊಂಬಂದಾಗ ಇದೇನಕ್ಕ ಇದು ನೀನು ಈ ರೀತಿ ಹೇಳ್ತಾ ಇದ್ದೀರಿ? ನೀವು ತೋರ್ಸೆ, ನೀನು ಇವಾಗಿದ್ನ ಕುಡ್ದು ತೋರಿಸು. ನೀನು ಹೆಂಗ್ಸಾಗಿದ್ರೆ ಇದನ್ನ ಕುಡ್ದು ತೋರಿಸು, ಕುಡಿಯ ನಮ್ಮ ಕಣ್ಣೆದ್ರಿಗೆ. ನೀನು ಅಷ್ಟೊಂದು ಒಳ್ಳೆಯವಳಾಗಿದ್ರೆ, ಅಷ್ಟು ನಿಯತ್ತಾಗಿರೋವಳಾಗಿದ್ರೆ ಅದನ್ನು ಕುಡ್ದು ತೋರಿಸು. ನೀನು ಅದಕ್ಕೇನು ಮಾಡಿಲ್ಲ, ಏನೂ ಹಾಕಿಲ್ಲ ಅನ್ನೋದಾದರೆ ನಮ್ಮ ಕಣ್ಣೆದ್ರಿಗೆ ನೀನು ಇವಾಗ ಕುಡ್ದು ತೋರಿಸ್ಬೇಕು. ಅತ್ತೆ, ನಾನು ರಾಗಿ ಗಂಜಿ ಕುಡಿಯಲ್ಲ ಅತ್ತೆ. ಕುಡಿಯೋಂಗಿದ್ರೆ ಕುಡಿತಾ ಇದ್ದೆ, ನಾನು ಕುಡಿಯೋದಿಲ್ಲ. ಏನತ್ತೆ ಇದು ಹಿಂಗೆ ಮಾತಾಡ್ತಾ ಇದ್ದೀರಾ? ಹಾಂ, ನಾನು ಎಷ್ಟು ಒಳ್ಳೆ ತಂದಿಂದ ಚೆನ್ನಾಗಿ ಮಾತಾಡಿಕೊಂಡು ನಾನು ಚೆನ್ನಾಗಿರ್ಬೇಕು ಅಂತೇಳಿ ಚೆನ್ನಾಗಿದ್ರು ನೀವು ಯಾಕೆ ನನ್ನ ಈ ರೀತಿ ಪರೀಕ್ಷೆ ಮಾಡ್ತಾ ಇದ್ದೀರಾ? ಹಾಂ, ನಾನು ಅದು ಇದ್ರೊಳಗಡೆ ಏನಾದರೂ ಹಾಕದ? ಛೇ ಥೋ, ಅಯ್ಯೋ ಪಾಪ ಮಾಲಕ್ಕನಿಗೆ ಈ ರೀತಿ ನಾನು ಮಾಡೋದಕ್ಕಾಗುತ್ತಾ? ಬಾಯಿ ಮುಚ್ಕೊಂಡಿದ್ರೆ ಸರಿ. ಇನ್ನು ನಾಟಕ ಆಡ್ಬೇಡ, ಇಲ್ಲದ್ದೆಲ್ಲ ನಾಟಕ ಆಡಿದಿ ಅಂದ್ರೆ ಸರಿ ಹೋಗೋದಿಲ್ಲ. ನಮಗೆಲ್ಲ ಗೊತ್ತೈತೆ. ನಮ್ಮ ಮಾಲಿಗೆ ಬೇದಿ ಆಗೋದಕ್ಕೆ ಕಾರಣ ನೀನೇನೆ ಕಣೆ, ನೀನೇನೆ. ನಿಂಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ಯಾ? ಹಾಂ, ನಾವು ನೋಡೋಣ ಅದೆಲ್ಲ ಬಂದಿದ್ದ ತಕ್ಷಣ ಮಾಡಿಕೊಡ್ತಾಳೋ ಇಲ್ಲವೋ ಅಂತ ಕೇಳಿದ್ವಿ. ಮಾಡಿಕೊಟ್ಟು ಒಳ್ಳೆಯವಳು ಅನ್ನಿಸ್ಕೊಂಡೆ. ಆದರೆ ಅದರೊಳಗೆ ನೀನು ಬೇದಿ ಮಾತ್ರೇನು ಬೇದಿದೇನು ಬೇದಿ ಆಗೋ ಅಂಥದ್ದೇನಾದರೂ ಹಾಕಿ ಕೆಟ್ಟವಳು ಅನ್ನಿಸ್ಕೊಂತ ಇದೆಯಾ? ನೀನು ಮಾಡಿರೋದೆಲ್ಲ ಗೊತ್ತೈತೆ ನನಗೆ. ನೀನೇನು ಮಾಡಿದ್ಯಾ, ಅದರೊಳಗಡೆ ಏನು ಹಾಕಿದ್ಯಾ ಅಂತ. ಮತ್ತೆ ಕುಡಿಯೇ, ಅಷ್ಟು ಆನೆಸ್ಟಾಗಿರೋ ಹಾಳಾಗಿದ್ರೆ ಕುಡಿಯೇ ನೋಡೋಣ. ಯಾಕಕ್ಕ ಎಲ್ಲರೂ ಒಂಥರ ಮಾತಾಡ್ತಾ ಇದ್ದೀರಾ? ಈ ಥರ ಡಿಫ್ರೆಂಟಾಗಿ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾ ಇದ್ದೀರಾ. ನಾನು ಕುಡಿಯೋದಿಲ್ಲ ಅಕ್ಕ, ನನಗೆ ರಾಗಿ ಗಂಜಿ ಇಷ್ಟ ಆಗೋದಿಲ್ಲ, ನಾನು ಕುಡಿಯೋದಿಲ್ಲ. ನಾನು ಭಾಳ ದಿವಸ ಆಯಿತು ಬಿಟ್ಟು. ನಾನು ಯಾವಾಗಲೂ ಚಿಕ್ಕವಳಿದ್ದ ಕುಡಿತಾ ಇದ್ದಿದ್ದೇನೋ. ಅಲ್ಲಿಂದ ಇಲ್ಲಿವರೆಗೂ ನನಗೆ ರಾಗಿ ಗಂಜಿ ಕುಡಿಯೋ ಅಭ್ಯಾಸ ಇಲ್ಲ. ಕುಡಿಯೋ ಅಂಥವ್ರಿಗೆ ನಮ್ಮ ಮನೆಗೆ ಬೇಕಾದ್ರೆ ನಮ್ಮ ಅಣ್ಣನಿಗಾಗಲಿ, ನಮ್ಮ ಅಪ್ಪನಿಗಾಗಲಿ, ನಮ್ಮ ಅಮ್ಮನಿಗಾಗಲಿ ನಾನು ಮಾಡಿಕೊಟ್ಟಿದ್ದೀನಿ. ಆದರೆ ನಾನು ಕುಡ್ದಿಲ್ಲ. ನಾನು ಕುಡಿಯೋಕ್ಕಾಗಲ್ಲ. ನನಗೆ ಬಾಯಿ ಹತ್ರ ಇಟ್ಕೊಂಡ್ರೆ ವಾಮಿಟ್ ಬಂದಂಗೆ ಆಗುತ್ತೆ. ನನಗೆ ರಾಗಿ ಗಂಜಿ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲದವ್ರಿಗೆ ಏನೇ ಅಂದ್ರೂ ಕುಡಿಯೋದಕ್ಕಾಗಲ್ಲ. ಅಭ್ಯಾಸ ಇದ್ದರೆ ಮಾತ್ರ ಕುಡಿಯೋಕ್ಕಾಗೋದು. ನಾನು ನೀನು ಕುಡಿತೀವಿ ಅಂತಂದರೆ ಆಗಲ್ಲ. ಇವಾಗ ಮಾಲಕ್ಕನಿಗೆ ಅಭ್ಯಾಸ ಆಯಿತು, ನಾನು ಮಾಡಿಕೊಟ್ಟದ್ದು, ಅವ್ರು ಅಭ್ಯಾಸ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಆದರೆ ನಮ್ಗೆ ಅದು ಅಭ್ಯಾಸ ಇಲ್ಲ, ಕುಡಿಯೋಕ್ಕಾಗಲ್ಲ. ನೀವು ಸುಮ್ಮನೆ ಏನೇನೋ ಜಗಳ ತೆಗಿಬೇಡಿ. ನಿಮ್ಮ ಬಂಡವಾಳ ಎಲ್ಲ ನಾನು ಬಯಲು ಮಾಡ್ತೀನಿ. ನೀವು ತುಂಬ ನಾಟಕ ಆಡ್ತಾ ಇದ್ದೀರಾ. ನಮ್ಮ ದೊಡ್ಡಮ್ಮನಿಗೆ ಹುಷಾರಿಲ್ದಂಗೆ ಆಗಲಿ ಅಂತೇಳಿ ಏನೆಲ್ಲ ಮಾಡ್ತಾ ಇದ್ದೀರಾ. ನಮ್ಮ ದೊಡ್ಡಮ್ಮನಿಗೆ ಬೇದಿ ಆಗ್ಬಿಟ್ಟು ಹುಷಾರಿಲ್ದಂಗೆ ಆಗಿ ಓಡಾಡಕ್ಕೆ ಬರ್ದಂಗಾಗಿ ಮುಂಚೆ ಥರ ಅವ್ರು ಹಾಸಿಗೆ ಹಿಡಿಬೇಕು ಅಂತೇಳಿ ನೀವೇನೆಲ್ಲ ಮಾಡ್ತಾ ಇದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣತ್ತೆ. ನಿಮಗೆಲ್ಲ ಮಾತಾಡಬೇಡಿ ನೀವು. ಸುಮ್ಮನೆ ಮನಸ್ಸಿನಲ್ಲಿ ಏನೇನೋ ದ್ವೇಷ ಇಟ್ಕೊಂಡು ಬಾಯಲ್ಲಿ ಒಳ್ಳೆಯವ್ರ ಥರ ಮಾತಾಡಬೇಡಿ ನೀವು. ಅಯ್ಯೋ ದೇವ್ರೆ, ಇದು ನೋಟು ಎಲ್ಲೋಗಿ ತೊಳ್ಕನಪ್ಪ ನಾನು ಅನ್ನಿಸ್ತೈತೆ. ಅಲ್ಲ, ಇದನ್ನೆಲ್ಲ ಎಲ್ಲೋಗಿ ತೊಳ್ಕೊಂಬನ ಇಷ್ಟು ನಿಂಗೆ ಹೇಳಿದ್ರೆ? ಯಪ್ಪ ದೇವ್ರೆ, ಅಲ್ಲ ಇದನ್ನೆಲ್ಲ ಮಾಡೋಕ್ಕೆ ಅಲ್ಲ ನನಗೆ ಏನಪ್ಪ ಇದು ಕರ್ಮ? ಇಷ್ಟೊಂದೆಲ್ಲ ಇವ್ರು ಸೇವೆ ಮಾಡಿದ್ರು ಏನಪ್ಪ ಇದು ನಿಮ್ಮ ಹತ್ರ ಅನ್ನಿಸ್ಕೋಬೇಕು ಅನ್ನಿಸ್ತೈತೆ ಕಣತ್ತೆ. ನಿಜ, ನಾನು ನಿಮ್ಮ ಹತ್ರ ಒಳ್ಳೆಯವರಾಗಿ ತುಂಬ ಚೆನ್ನಾಗಿರ್ಬೇಕು ಅಂತೇಳಿ ನಾನು ನಿಮ್ಮ ಸೇವೆ ಮಾಡಬೇಕು ಅಂತ ಬಂದ್ರೂ ನೀವೇನಿರುತ್ತೆ ನನ್ನ ಈ ರೀತಿ ಮಾತಾಡ್ತಾ ಇದ್ದೀರಾ? ಬಾಯಿ, ನೀನೇನೆ ನಮ್ಮ ಸೇವೆ ಮಾಡೋದು? ಕುಡಿಯ ಮತ್ತೆ ಇವಾಗ ಕುಡಿಯ ನೋಡೋಣ. ಕುಡಿ ಇವಾಗ, ಕುಡಿಯೋವರೆಗೂ ಬಿಡಲ್ಲ. ಅದೇ ಮತ್ತೆ ನಾನೇ ಕೆಡ್ಕೊಂಡು ಹೋಯ್ತೀನಿ ಇವಾಗ. ನನಗಾಗಿರೋದು ನಿನಗೆ ಆಗ್ಲೇಳು. ಹಿಡ್ಕೊಂಡು ಹೊಡೆದು ನಿನಗೆ ಅದನ್ನ ಕೆಡ್ಕೊಂಡು ಒಯ್ದ್ರೆ ಬಾಯಿ ಒಳಗಡೆ. ನೀನು ಅದಕ್ಕೇನು ಹಾಕಿಲ್ಲ, ಮತ್ತೆ ಕುಡ್ದು ತೋರಿಸೆ. ಕಣ್ಣು ಮುಚ್ಕೊಂಡಾಗ್ಲೇಳು ಕುಡಿಬೇಕು. ನೀನು ಅಷ್ಟೊಂದು ಪ್ರಾಮಾಣಿಕವಾಗಿರೋಳಾಗಿದ್ರೆ ಅದನ್ನ ಕುಡಿದು ತೋರಿಸು. ನೀನು ಮಾಡ್ತಾ ಇರೋದೆಂಥ ಕೆಲಸ ಅಂಬತ್ತು ಚೆನ್ನಾಗಿ ಗೊತ್ತೈತೆ ನನಗೆ. ಯಾಕೆ ಏನಾಯ್ತು? ಯಾಕೆ ಇಷ್ಟೊಂದು ಜೋರ ಬಾಯ್ ಮಾಡ್ತಾ ಇದ್ದೀರಾ? ನೋಡಿ,
ಶಾಪಿಂಗ್ ಹೋಗಿ ಬಂದು ಸ್ವಲ್ಪ ಸುಸ್ತಾಗಿತ್ತು, ತುಂಬ ಅಂದರೆ ತುಂಬ ಸುಸ್ತಾಗಿತ್ತು. ನನಗೆ ಈ ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಬಂದು ಹಿಂಗೆ ಉಳ್ಕೊಂಡಿದ್ದೆ. ಕಾಲೆಲ್ಲ ಯಾಕೋ ನೋವೋದು. ಅದಕ್ಕೆ ಬಿಡಿ ಎಲ್ಲ ಕೆಲಸ ಮುಗಿಸೋಗಿದೆ. ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಮನೆ ಎಲ್ಲ ನೆಲ ಒರೆಸಿ ಕಸ ಹೊಡೆದು ಎಲ್ಲ ಪ್ರತಿಯೊಂದು ಕೆಲಸ ಮಾಡೋಗಿದೆ. ಒಂದು ತಟ್ಟೆ ಸಮೇತ ಬಿಟ್ಟಿರಲಿಲ್ಲ. ಪಾತ್ರೆಗಳೆಲ್ಲ ತೊಳೆದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಅತ್ತೆ ಕೈಲು ಸ್ಪಂದು ಅಕ್ಕನ ಕೈಲು ಬಿಡು. ಆ ಅಕ್ಕನಿಗೂ ಪಾಪ ಸಂಡೆ ಒಂದಿನ ರಜಾ ಇರುತ್ತೆ. ಪಾಪ ಅವ್ರಿಗೂ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತ ಮನೆ ಕೆಲಸ ಎಲ್ಲ ಮಾಡಿ ನಾನು ತುಂಬ ಸುಸ್ತಾಗಿ ನಾನು ನಿಮ್ಮ ಜೊತೆ ಶಾಪಿಂಗ್ ಬಂದೆ. ಮನೆಗೆಲ್ಲ ರೇಷನ್ ಎಲ್ಲ ತೊಗೊಂಬರೋಣ, ಹಂಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತೇಳಿ. ಅಲ್ಲೆಲ್ಲ ಓಡಾಡಿ ಒಂಥರ ಸಾಕಾದಂಗೆ ಆಗಿತ್ತು. ನಾನು ನಿಮ್ಗೆ ಹೇಳಿಲ್ವಾ, ಸಾಕಾದಂಗೆ ಆಗೈತೆ ಅಲ್ಲೆಲ್ಲ ಓಡಾಡ್ಕೊಂಬಂದು ಅಂತ. ಒಂದು 5 ನಿಮಿಷ ಫೋನ್ ನೋಡ್ಕೊಂಡು ನಿಂಗೆ ಉಳ್ಕೊಂಡಪ್ಪ. ಅಷ್ಟೊತ್ತಿಗೆ ಬಂದುಬಿಟ್ಟು ಅತ್ತೆ ಬನ್ನಿ ನಮ್ಮ ದೊಡ್ಡಮ್ಮನಿಗೆ ಜ್ಯೂಸೋ ಇಲ್ಲಾಂದರೆ ರಾಗಿ ಗಂಜಿನೋ ಏನಾದರೂ ಮಾಡ್ಕೊಂಡು ಕೊಡಿ. ನಾನು ಜ್ಯೂಸ್ ಮಾಡಿಕೊಟ್ಟಿದ್ದೆ, ಅದು ಯಾಕೋ ಇಷ್ಟ ಆಗಲಿಲ್ವಂತೆ. ಬನ್ನಿ ನೀವೇನಾದರೂ ರಾಗಿ ಗಂಜಿನೇ ಮಾಡಿಕೊಡಿ ಅತ್ತೆ ಅಂತೇಳಿ ಆ ಗಿಣಿ ಬಂದು ಕರೆದ್ಲು. ನಾನು ಅದಕ್ಕೆ ಹೌದಾ ಅಕ್ಕ, ನಿಮ್ಗೆ ರಾಗಿ ಗಂಜಿ ಬೇಕಾ, ಸರಿ ಆಯಿತು ಮಾಡಿಕೊಡ್ತೀನಿ ಅಂತೇಳಿ ಮಾಡ್ಕೊಂಡು ಬಂದರೆ ನಿಮ್ಮ ಅಕ್ಕ ಏನೇನೋ ಹಾಕಿದ್ಯಾ ಇದ್ರೊಳಗಡೆ, ನೀನು ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಅಲ್ಲ ನೋಡಿ, ಈ ರೀತಿ ಮಾತಾಡೋದು ಯಾವ ಸರಿ ಮೋದು? ನಾನು ಎಷ್ಟು ಕಷ್ಟಪಟ್ಟು ಇವ್ರಿಗಾಗಿ ಎಲ್ಲ ಕೆಲಸ ಮಾಡಿಕೊಂಡು ಎಷ್ಟು ಒಳ್ಳೆ ತಂದಿಂದ ಒಳ್ಳೆ ರೀತಿಯಿಂದ ಇದ್ರೂ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನನ್ನ ನಿಮ್ಮ ಮನೇಲಿ? ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೀನೇ ಕೇಳು. ಅಮ್ಮ ಮಾಡಿಕೊಟ್ಟಿದ್ದಾಳೆ ತಾನೇ, ಸುಮ್ಮನೆ ಯಾಕಮ್ಮ ಜಗಳ ತೆಗಿತೀರಾ? ಮಾಲು ಅಕ್ಕ ಸುಮ್ಮನೆ ಕುಡೀರಿ. ಸುಮ್ಮನೆ ಯಾಕೆ? ಈಗ ಅವಳು ಮಾಡಿಕೊಟ್ಟಿದ್ದಾಳೆ ತಾನೆ. ಅವಳು ಅಲ್ಲೇ ಹೇಳಿದ್ಲು ನನಗೆ ಬರ್ತಾ ಇರ್ಬೇಕಾದ್ರೆ, ರೀ ಯಾಕೋನೋ ಬಲ್ಗಾಲು ಸ್ವಲ್ಪ ನೋವಾಗ್ಬಿಟ್ಟಿದೆ, ನೋವು ಜಾಸ್ತಿ ಆಗಿದೆ, ಹಾಸ್ಪಿಟ್ಲಿಗೆ ಹೋಗೋಣ. ಬೇಡ ಬಿಡಿ, ರೆಸ್ಟ್ ತಗೊಂತೀನಿ ಸ್ವಲ್ಪ. ಇವಾಗ ಹೋಗ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ ಬಂದಿದ್ದೀನಿ, ಒಂದು ಅರ್ಧ ಗಂಟೆನೇ ರೆಸ್ಟ್ ಮಾಡ್ತೀನಿ, ಬೆಡ್ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಅಂತೇಳಿ ಪಾಪ ಅಲ್ಲಿಂದಾನೇ ಹೇಳ್ಕೊಂಬಂದ್ಲು ಅವಳು. ಅಲ್ಲ, ನೀವು ನೋಡಿದ್ರೆ ಇವಾಗ ಈ ರೀತಿ ಮಾತಾಡ್ತಾ ಇದ್ದೀರ. ಮಾತಾಡಬೇಡಿ, ಯಾಕೆ ಸುಮ್ಮನೆ ಜಗಳ ತೆಗೆದುಕೊಂಡು ಮನೇಲಿ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಇರೋದು ನೋಡಬೇಕು. ಸುಮ್ಮನೆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ತೆಗಿಬಾರ್ದು ಮನೆಯಲ್ಲಿ. ಅಲ್ಲ ಕಣೋ, ಅವಳು ಏನು ಮಾಡ್ತಾ ಇದ್ದಾಳೆ ಗೊತ್ತೇ? ನೀನು ಹೆಂಡ್ತಿ ನನಗೆ ಚೆನ್ನಾಗಿಲ್ದಂಗೆ ಆಗಲಿ ಅಂತೇಳಿ ಅವಳು ಬಂದು ಫಸ್ಟ್ನೇ ದಿನದಿಂದಲೇ ನನಗೆ ಬೇದಿ ಶುರುವಾಯಿತು. ಅವಳು ನನಗೆ ಕಾಫಿ ಕೊಟ್ಲು ಅವತ್ತು. ಆ ಕಾಫಿ ಕುಡ್ದಾಗಿಂದಲೇ ನನಗೆ ಅವತ್ತು ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು. ಅವತ್ತಿಂದನೂ ಇಲ್ಲಿವರೆಗೂ ನನಗೆ ಏನು ಮಾಡಿಕೊಟ್ರು ಅವಳು ಅದರೊಳಗಡೆ ಏನು ಹಾಕಿ ಕೊಡ್ತಾ ಇದ್ದಾಳೆ. ಅದಕ್ಕೆ ನನಗೆ ಈ ರೀತಿ ಆಗ್ತಾ ಇದೆ. ನನಗೆ ಅವಳು ಮಾಡ್ತಾ ಇರೋದೆಲ್ಲ ಗೊತ್ತು ಕಣೋ. ನಾವು ಚೆನ್ನಾಗಿರ್ಬೇಕು ಬಿಡು, ನನ್ನ ತಮ್ಮನ ಜೀವನ ಚೆನ್ನಾಗಿರ್ಬೇಕು ಅಂತ ನಾವು ಎಲ್ಲ ಮಾಡ್ಕೊಂಡು ಚೆನ್ನಾಗಿರೋಣ ಅಂತ ನೋಡಿದ್ವಿ. ಆದರೆ ಅವಳು ಈ ರೀತಿ ಕೆಲಸ ಮಾಡ್ತಾ ಇದ್ದಾಳೆ. ಅಲ್ಲ ನೋಡು, ಅವಳಿಗೆ ಏನು ಅನ್ಸಲ್ವಾ? ಅದರೊಳಗಡೆ ಏನು ಹಾಕಿ ತಗೊಂಬಂದವಳೆ, ರಾಗಿ ಗಂಜಿ ಮಾಡ್ಕೊಂಡು ಬಂದವಳೆ. ನಾವು ಅದೇ ರೀತಿ ಪರೀಕ್ಷೆ ಮಾಡಬೇಕಂತಲೇ ರಾಗಿ ಗಂಜಿ ಕೇಳಿ ಅವಳ ಹತ್ರ ಇವಾಗ ತರಿಸ್ಕೊಂಡಿದ್ದೀವಿ. ಅಷ್ಟೊಂದು ಅವಳು ಆನೆಸ್ಟ್ ಆಗಿರೋ ಪ್ರಾಮಾಣಿಕ ಆಗಿರೋ ಅವಳಾಗಿದ್ರೆ ಅದನ್ನ ಕುಡ್ದು ತೋರಿಸ್ಲೇಳು, ಕುಡಿಲೇಳು, ಕುಡ್ದು ತೋರ್ಸಕ್ಕೇಳು. ಕುಡಿಯೋಕ್ಕಾಗಲ್ಲ ಅಂತ ಹೇಳಿಲ್ವ ಮಾಲ್ವಕ್ಕ? ಇವಳು ಒಳ್ಳೆಳಲ್ಲ ಕಣ, ನಾಟಕ ಆಡ್ತಾ ಇದ್ದಾಳೆ. ನಮ್ಮ ಮಾಲ ಮೇಲೆ ಸೇಡ್ ತೀರ್ಸ್ಕೊಂಬಕ್ ಬಂದಿದ್ದಾಳ ಕಣ ಅವಳಿ ಮನೆಯಕ್ಕೆ. ಅವಳಂತೂ ಒಳ್ಳೆ ತಂದಿಂದ ಒಳ್ಳೆ ಮನಸ್ಸಿಂದ ಇರ್ತೀನಿ ಅಂತ ಬಂದಿಲ್ಲ. ನಮ್ಮ ಮಾಲ ಮೇಲೆ ಸೇಡ್ ತೀರ್ಸ್ಕೊಂಬಕ್ ಬಂದವಳೆ. ಅದ್ರೊಳಗಡೆ ಬೇದಿ ಆಗೋ ಅಂಥದ್ದೇನ ಹಾಕವಳೆ, ಹಾಕಿ ತಗೊಂಬಂದು ಕೊಡ್ತಾ ಇದ್ದಾಳೆ ಅಷ್ಟೇ. ಬೇದಿ ಆಗೋ ಅಂಥದ್ದು ಹಾಕಿ ತಗೊಂಬಂತ ಕೊಡ್ತಾ ಇರೋದವಳು. ಅಷ್ಟೇ ಬುದ್ಧಿ ಸರಿ ಇಲ್ಲ. ಏನಂತಂದ್ರು ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಬಾಯಲ್ಲಿ ಒಂಥರ ಮಾತಾಡ್ತಾರೆ, ಬಾಯಲ್ಲಿ ಏನೋ ಒಳ್ಳೆಯವ್ರನ್ನ ಥರ ಎಲ್ಲರ ಹತ್ರ ತೋರಿಸ್ಕೊಳಕ್ ಹೋಗ್ತಾರೆ. ಆದರೆ ಆ ರೀತಿ ಮಾಡಬಾರ್ದು. ಯಾವತ್ತು ಹಿಂಗಿದ್ರು ಅದು ಯಾವತ್ತಿದ್ರೂ ಒಳ್ಳೇದಲ್ಲ. ಹಿಂಗೆ ಮಾಡಬಾರ್ದು, ಒಳ್ಳೇದಾಗಲ್ಲ, ನಿಜ ಒಳ್ಳೇದಾಗಲ್ಲ. ನೀವೆಷ್ಟೇ ನಮ್ಮ ದಡಮನ್ ನೋಡ್ಕೊಳ್ತೀನಿ ಅಂತ ಹೇಳಿ ಇಷ್ಟೊಂದೆಲ್ಲ ನಾನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ರು ಅದು ಖಂಡಿತ ಒಳ್ಳೇದಾಗಲ್ಲ. ನೀವು ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು. ನೀವು ಮಾಡೋದು ನಿಮ್ಗೆ ಹೆಂಗೆ ಸರಿ ಅನ್ಸುತ್ತೆ ನೀವೇ ಯೋಚನೆ ಮಾಡಿ ಸ್ವಲ್ಪ. ನೀ ಏನೇನೋ ಹೇಳ್ಬೇಡ, ನಾನು ಆ ರೀತಿ ಮಾಡೋ ಅಂಥವಳಲ್ಲ. ಸುಮ್ಮನೆ ಯಾಕೆ ನನಗೆ ಇಷ್ಟೊಂದು ಅರಟು ಮಾಡ್ತಾ ಇದೆಯಾ ನೀನು? ಅಯ್ಯೋ ಅಲ್ಲ, ಈ ರೀತಿ ಮಾತಾಡಬಾರ್ದು. ಏನಪ್ಪ ಒಬ್ಬೊಬ್ರದ್ದು ಒಂದೊಂದು ಥರ ಹೇಳ್ತೀರ. ಅಮ್ಮ ಏನಮ್ಮ ಹಾಕೋದಕ್ಕೆ ಸಾಧ್ಯ? ಅವಳು ಮಾಡಿಕೊಟ್ಟಿದ್ದಾಳೆ ತಾನೆ, ಸುಮ್ಮನೆ ಯಾಕಮ್ಮ? ಏನೋ ಈಟಾಗಿ ಆ ರೀತಿ ಆಗುತ್ತೆ. ಸುಮ್ಮನೆ ಆ ರೀತಿ ನೀವು ಕಲ್ಪನೆ ಮಾಡ್ಕೊಂಡು ಮಾತಾಡಬಾರ್ದು. ಕಲ್ಪನೆ ಮಾಡ್ಕೊಂಡು ಮಾತಾಡೋದಲ್ಲ ಕಣೋ, ಕಣ್ಣಾರೆ ನೋಡಿದೀವಿ. ಕಣ್ಣಾರೆ ನೋಡಿರೋದಕ್ಕೇನೆ ಹೇಳ್ತಾ ಇರೋದು. ನಿನಗೆ ಹೆಂಗೆ ಅಂದ್ರೂ ಈಗ ನಂಬಕ್ಕಾಗೋದಿಲ್ಲ ಕಣಮ್ಮದು. ಇವಳು ಬಂಡವಾಳ ಎಲ್ಲಾರು ನಾವು ಬಯಲು ಮಾಡ್ತೀವಿ. ಬಯಲು ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಬಿಡು ಹೋಗ್ಲಿ, ನನ್ನ ತಮ್ಮ ಚೆನ್ನಾಗಿರ್ಲಿ, ನನ್ನ ತಮ್ಮನ ಜೀವನ ಚೆನ್ನಾಗಿರ್ಲಿ, ಅವನ ಜೀವನ ಹಾಳು ಮಾಡೋದಲ್ಲ. ಅವಳು ಜೀವನ ಹಾಳು ಮಾಡಬೇಕು ಅಂತ ಹೋದ್ರೆ ನನ್ನ ತಮ್ಮನ ಜೀವನನೂ ಹಾಳಾಗುತ್ತೆ. ನನ್ನ ತಮ್ಮ ಚೆನ್ನಾಗಿರ್ಬೇಕು, ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತೇಳಿ ನಾವೇನೋ ಬಿಡು ಇಷ್ಟೊಂದೆಲ್ಲ ಹಾರಾಡ್ತಿದ್ದಳು, ಕೂಗಾಡ್ತಿದ್ದಳು, ಹೆಂಗೆ ಇಷ್ಟು ಬೇಗ ಒಪ್ಕೊಂಡು ಬರೋಕ್ಕೆ ಸಾಧ್ಯ ಅಂತ ನಾವು ಅಲ್ಗೂ ನನ್ನ ಮನಸ್ಸಿನಾಗೆ ಡೌಟ್ ಬಂತು. ಆದರೆ ಏನೋ ಬಿಡು ನನ್ನ ತಮ್ಮ ಚೆನ್ನಾಗಿರಲಿ ಅಂತೇಳಿ ನಾವು ಸುಮ್ಮನಾದ್ವಿ. ಆದರೆ ಇವಳು ಇಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದರೆ ನಾವು ಅದು ಹೆಂಗೆ ಸುಮ್ಮನಿರಬೇಕು? ತೋರಿಸು ಗಿಣಿ, ಅದೇನಿದ್ರು ತೋರಿಸ್ಬಿಡಮ್ಮ. ಇವಳು ಮಾಡಿರೋದು ಏನೈತೆ ನಿಮ್ಮ ಮಾವನಿಗೆಲ್ಲ ತೋರಿಸ್ಬಿಡು ಹೇಳ್ತೀನಿ. ಏನು ಮಾಡಿದ್ದೀನಿ ನಾನು ಅಂಥದ್ದೇನು ಮಾಡಿಲ್ಲ. ನಾವು ಇಲ್ಲೋಳು, ನನಗೆ ಅಕ್ಕ ತಂಗಿಯವ್ರು ಇಲ್ದಿದ್ರು ಪರವಾಗಿಲ್ಲ. ಇವರೇ ನಮ್ಮ ಅಕ್ಕ ತಂಗಿಯವ್ರ ಥರ, ನಮ್ಮ ಅಕ್ಕವ್ರು ಇದ್ದಂಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ಇವರು ಒಳ್ಳೆಯವರು, ನಾನು ಒಳ್ಳೆಯವಳು ಅಂತ ಹೇಳಿ ತುಂಬ ಚೆನ್ನಾಗಿ ನಮ್ಮ ಅಕ್ಕವ್ರು ಅನ್ನೋ ಥರ ನಾನು ನಿಮ್ಮನ್ನು ಭಾವಿಸಿದ್ದೆ. ಆದರೆ ಈ ರೀತಿ ನೀವು ಮಾತಾಡ್ತಾ ಇದ್ದೀರಾ ಅಂತಂದರೆ ತುಂಬ ಬೇಜಾರಾಗ್ತಾ ಇದೆ. ಏನೇ ಬೇಜಾರು ಮಾಡ್ಕೊಂಡು ಮುಚ್ಚೆ ಸಾಕು, ನಿನ್ನ ನಾಟಕ ಎಲ್ಲ ನಮಗೆ ಗೊತ್ತೈತೆ.
ನಾಟಕ ಆಡಬೇಡ ನೀನು, ನಾಟಕ ಗಿತ್ತಿ. ನಾಟಕ ಆಡಿದಿ ಅಂದ್ರೆ ಏನಿಲ್ಲ ನೋಡು, ನಾಟಕ ಆಡಬೇಡ ನೀನು. ನಾಟಕ ಆಡಿದಿ ಅಂದ್ರೆ ಸರಿ ಹೋಗೋದಿಲ್ಲ. ಏನೇನು ನಾಟಕ ಆಡ್ತಾ ಇದೆಯೇನೆ ನನ್ನ ಮಗನ ಮುಂದೆ? ಏಯ್, ನಿನ್ನ ಬಂಡವಾಳ ಎಲ್ಲ ಇವಾಗ ನನ್ನ ಮಗನ ಮುಂದೆ ಬಯಲು ಮಾಡಿದೀವಿ ಅಂತಂದ್ರೆ ನಿನ್ನ ಇಲ್ಲೋಡು, ಒಂದು ನಿಮಿಷನೂ ಈ ಮನೆಯಾಗ ನನ್ನ ಮಗ ಈ ಕೆಮಲ್ ನೀನು ಒದ್ದು ಓಡಿಸ್ಬಿಡ್ತಾನೆ ನೋಡು. ಓ, ಏನಂತ ತಿಳ್ಕೊಬಿಟ್ಟಿದೀಯಾ ಲೋಫರ್ ಮಂಡೆ. ಮುಚ್ಚ ಬಾಯಿ. ಇನ್ನು ಏನು ಮಾಡಿಲ್ಲ ಅನ್ನೋ ಥರ ಕಿಸ್ಕೊಂಡು ಮುಖ ಹಿಂಗೆ ಮಾಡ್ಕೊಂಡು ಹೇಳ್ತಾಳೆ. ನೀನು ಏನು ಮಾಡಿದ್ರು ಅಷ್ಟೇನೆ, ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡೇ ಮಾಡ್ತೀನಿ ನೀನು ಎಷ್ಟೇ ಇದು ಮಾಡಿದ್ರು. ನಾ ಒಂದ್ಸತಿ ನಂಬಿದ್ದಾಯ್ತು, ಒಂದ್ಸತಿ ಚಾನ್ಸ್ ಕೊಟ್ಟಿದ್ದಾಯ್ತು, ಬಿಡು ಇರ್ಲೇಳು ಅಂತೇಳಿ ನಾವೆಲ್ಲ ನಿನ್ನ ಒಪ್ಕೊಂಡಿದ್ದಾಯ್ತು. ಇನ್ಮೇಲೆ ನಾವು ಯಾರು ಕೇಳಲ್ಲ ನಿನ್ನವೆಲ್ಲ ಆಟಗಳನ್ನೆಲ್ಲ ನಮ್ಮ ಹತ್ರ ನಡ್ಸಕ್ಕೆ ಬರಬೇಡ ನೀನು ನಿಮ್ಮ ಆಟಗಳ. ನೋಡೋದ್ರಲ್ಲ ವೀಕ್ಷಕರು, ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಜೀವಿತ ನನ್ನ ತಮ್ಮನ ಮುಂದೆ. ಅದಕ್ಕೆ ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ತೀವಿ ಬಿಡಲ್ಲ ನನ್ನ ತಮ್ಮನ ಮುಂದೆ. ನೋಡೋಣ ಎಷ್ಟು ಸುಳ್ಳು ಹೇಳ್ತಾಳೆ, ಹೆಂಗೆ ಹೇಳ್ಬೋದು ಅಂತ ನೋಡಿದ್ವಿ. ಆದರೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ನೋಡ್ರಿ ಅವಳು. ಯಪ್ಪ 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 ಯಪ್ಪ, ಇಷ್ಟೊಂದು ರಾಮ ದೇವರೇ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.